ಏ ಭೂಮಿ, ನೋಡೆ ಇಲ್ಲಿ ಎಷ್ಟೊಂದು ಹುಡುಗರು ಫ್ರೆಂಡ್ ರಿಕ್ವೆಸ್ಟ್ ಪೆಂಡಿಂಗ್ ಇಟ್ಟಿದ್ಯಾ. ಅಲ್ಲ, ಯಾರ್ಯಾರೋ ಗೊತ್ತಿಲ್ಲದೆ ಇರೋರ್ ಜೊತೆ ಹೇಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು? ನೀನ್ ಹೀಗ್ ಮಾಡ್ತಿದ್ರೆ ನಿನ್ ಫೇಸ್ಬುಕ್ ಅಕೌಂಟಲ್ಲಿ 100 ಜನನೂ ಫ್ರೆಂಡ್ಸ್ ಇರಲ್ಲ. ಒಂದ್ ಹುಡುಗಿ ಫೇಸ್ಬುಕ್ ಅಕೌಂಟಲ್ಲಿ 2000 ಫ್ರೆಂಡ್ಸೂ ಇಲ್ಲ ಅಂದ್ರೆ ಹೆಣ್ ಜಾತಿಗೆ ಅವಮಾನ. ಅಯ್ಯೋ ಬಿಡೆ, ಇವಳು ಫ್ರೆಂಡ್ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡಿ ಮತ್ತೆ ಆಮೇಲೆ ಆ ಹುಡುಗರು ತಾಳಿ ತಂದು ಇವಳು ಕಟ್ಟಿದ್ರೆ ಆಮೇಲೆ ನಮ್ಮ ಭೂಮಿ ಗತಿ ಏನಮ್ಮ? ಏಯ್ ಮಂಗ, ಇದು ಫ್ರೆಂಡ್ ರಿಕ್ವೆಸ್ಟ್ ಅಷ್ಟೇನೆ, ಮದ್ವೆ ಪ್ರಪೋಸಲ್ ಏನಲ್ಲ. ಸುಮ್ನೆ ಎಲ್ಲಾನು ಓಕೆ ಮಾಡ್ಬೇಕಷ್ಟೇ. ಏ ಸೋನಿ, ಪ್ಲೀಸ್ ಬೇಡ ಕಣೆ. ಏನಾಗಲ್ಲ ಬಿಡೆ ಭೂಮಿ, ನಾವೆಲ್ಲ ಇಲ್ವಾ? ಸೋನಿ ನೀನ್ ಎಕ್ಸೆಪ್ಟ್ ಮಾಡೆ. ಆದ್ರೂ ಬೇಡ ಕಣೆ. ಭೂಮಿ, ಹೆಣ್ಮಕ್ಳು ಮರ್ಯಾದೆ ಉಳಿಸು. ನಮ್ ಸೋನಿ ಇನ್ಸ್ಪೈರ್ ಆಗಿ ತಗೋ. ನನ್ ಫ್ರೆಂಡ್ ಆಗಿದ್ದು ವೇಸ್ಟ್ ಇವಳು. ಸುಮ್ನಿರೆ, ಜಾಸ್ತಿ ಯಾರಾದ್ರೂ ಕಾಟ ಕೊಟ್ರೆ ಬ್ಲಾಕ್ ಮಾಡಿದ್ರೆ ಆಯ್ತು ಅಷ್ಟೇ. ಭೂಮಿ ಫ್ರೆಂಡ್ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಲು. ನಿನ್ನ ಮಗಕ್ಕೆ ಏನ್ ರೂಮ್ಗೆ ಕರೆದ್ರು ನಂಗೆ ಆಡ್ತಿದ್ದೆಲ್ಲೋ. ಅವರೇ ನಿಂತಾರ ಅನ್ಕೊಂಡಿದ್ಯಾ? ನಮ್ಮ ಆಕಾಶ್ ಒಂದು ಪ್ಯೂರ್ ಲವ್ ಅಪ್ಪ. ಹುಷಾರು ಮಗ, ಅವಸರ ಪಟ್ಟು ಏನಾದ್ರು ಅನಾಹುತ ಮಾಡ್ಕೊಂಡ್ಬಿಟ್ಟಿಯಾ? ಅವಳು ಇಂಪ್ರೆಸ್ ಆಗತ್ತಾರ ಏನಾದ್ರು ಮಾಡು. ಯಾವ ತರ ಮೆಸೇಜ್ ಮಾಡ್ಬೇಕಂದ್ರೆ ಅವಳು ಟೆಂಪ್ಟ್ ಆಗಿ ಓಡಿ ಬಂದ್ಬಿಡ್ಬೇಕು. ಏಯ್, ಫಸ್ಟ್ ಹೋಗಿ ಚಡ್ಡಿ ಹಾಕೊಳ್ಳೋ. ಚಡ್ಡಿ ಇಲ್ಲರೂ ಚಿಕ್ಕ. ಅಯ್ಯೋ, ಈ ನನ್ನ ಮಗ ಕಿರ್ಚಿ ಚಡ್ಡಿ ಹಾಕೊಳಕ್ ಬರಲ್ಲ, ಸಜೆಷನ್ ಕೊಡ್ತಾನೆ. ಅಣ್ಣ, ಏನೇ ನೀನು ಇಷ್ಟು ಸೀರಿಯಸ್ ಆಗಿ ಇಲ್ಲಿ ನಿಂತ್ಕೊಂಡು ಸಿಗ್ನಲ್ ಕ್ಯಾಚ್ ಮಾಡ್ತಿದ್ಯಾ ಅಂದ್ರೆ ಏನೋ ಮ್ಯಾಟ್ರ್ ಇದೆ. ಆ ಮ್ಯಾಟರ್ ಹೆಸರು ಭೂಮಿ ಅಂತ. ಭೂಮಿನಾ? ಯಾರಾಕೆ? ನಾನ್ ಮದುವೆ ಆಗ್ಬೇಕು ಅಂತ ಪಣ ತೊಟ್ಟಿರೋ ಹುಡುಗಿ, ನಿನ್ನ ಅತ್ಗೆ. ಓ, ಇದಾ ಮ್ಯಾಟ್ರು? ಅಣ್ಣಂಗೆ ಲವ್ ಆಗಿದೆ. ನೀನೇನೆ ನನ್ನ ಮುದ್ದಿನ ತಂಗಿ, ಸೀಕ್ರೆಟ್ ಮೇಂಟೈನ್ ಮಾಡ್ತೀಯ ಅಂತ ಹೇಳಿದ್ರೆ ಊರಿಗೆಲ್ಲ ಡಂಗೂರ ಸಾರ್ತಾ ಇದೆಯಲ್ಲ. ಆಯ್ತು, ಸೀಕ್ರೆಟ್ ಆಗಿಡೋಣ. ಹುಡುಗಿ ನೋಡಕ್ ಹೆಂಗಿದ್ದಾಳೆ? ಈ ನಾದ್ನಿಗ್ ತಕ್ಕ ಅದ್ಕೆನಾ? ಓ ಪರವಾಗಿಲ್ಲ, ನಾಚ್ಕೋಬೇಡ, ಹೇಳು. ಏಯ್, ನಾಚಿಕೆ ಗಿಚ್ಕೆಲ್ಲ ಏನಿಲ್ಲ. ನಾನು ಅವಳನ್ನ ನೋಡಿದ್ರೆ ತಾನು ನಿನಗೆ ಹೇಳೋದು. ವಾಟ್? ನೋಡ್ದೆ ಲವ್ ಮಾಡ್ತಿದ್ಯಾ? ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಅದಕ್ಕೆ ನಾನು ನಿನ್ಗೇನು ಹೇಳಲ್ಲ. ನೀನೋಗಿ ಮಲ್ಕೋ ಸುಮ್ಮನೆ. ಸರಿನಪ್ಪ, ಮೊದ್ಲು ಮುಖ ನೋಡು, ಮೀಟ್ ಮಾಡು, ಕುತ್ಕೊಂಡ್ ಮಾತಾಡು, ಆಮೇಲೆ ಮದ್ವೆ ಪ್ಲಾನು. ಹಾನೆಸ್ಟ್ ಆಗಿ ಲವ್ ಮಾಡ್ತಾ ಇದ್ದೀನಿ. ಭೂಮಿ ಅಂತೂ ಖಂಡಿತವಾಗ್ಲೂ ಒಳ್ಳೆ ಹುಡುಗಿ ಆಗಿರ್ತಾಳೆ. ತತ್ತಾಸ್ತು. ಏಯ್, ಹಾಗೆ ನಿನ್ ಹುಡುಗಿ ಕುರೂಪಿ ಆಗಿರ್ಲಿ. ಯಾವಾಗ ಸಿಗ್ತ್ಯಾ ಅಂತ ತಲೆ ತಿಂತಾ ಇರ್ತೀಯ. ಈ ವಾರ ಎಲ್ಲ ಸಿಗಕ್ಕಾಗಲ್ಲ. ಬೇರೆ ಹುಡುಗರಿಗೆಲ್ಲ ಡೇಟ್ ಕೊಡೋದ್ ಬೇಡ್ವಾ? ನಾನ್ ಸಿಕ್ಕಾಪಟ್ಟೆ ಬಿಸಿ ಕಣೋ. ಇಡು ಫೋನು. ಏನಾಯ್ತೆ? ಏನ್ ತಪಸ್ ಮಾಡ್ತಾ ಇದ್ಯಾ? ಅದು ಆಕಾಶ್ ಫೋಟೋ ಹಾಕು ಅಂತಿದ್ದಾನೆ. ಬಟ್ಟೆ ಹಾಕೊಂಡ ಅಥವಾ ಬಟ್ಟೆ ಇಲ್ದೇನಾ? ಇವಳೊಬ್ಳು ಮತ್ತಿನ್ನೇನೆ, ಅದ್ರಲ್ಲೇನಿದೆ? ಎಲ್ಲಾ ಹುಡುಗರು 2 ದಿನ ಕೇಳೋದನ್ನ ಇವನು 15 ದಿನ ಕೇಳ್ತಿದ್ದಾನೆ. ನಿಂಗೂ ಅವನ ಮೇಲೆ ಲವ್ ಆಗಿರ್ಬೇಕು ಅನ್ಸುತ್ತೆ. ಲವ್ ಮಾಡೋಕ್ಕೂ ಮುಂಚೆ ಯಾವ್ದಕ್ಕೂ ಒಬ್ರಿಗೊಬ್ರು ಮುಖ ನೋಡ್ಕೊಂಬಿಡಿ. ಜಾಸ್ತಿ ಯೋಚನೆ ಮಾಡ್ಬೇಡ. ಫೋಟೋ ಹಾಕೆ ಗೂಬೆ. ಏನ ಮಗ ಟ್ರೆಡಿಷನ್ ಅಂದೆ, ನೋಡಿದ್ರೆ ಅಲ್ಟ್ರಾ ಮಾಡರ್ನ್ ಆಗಿದ್ದಾಳೆ. ಬಟ್ಟೆಗೂ ಭಾವನೆಗೂ ಬಹಳ ವ್ಯತ್ಯಾಸ ಇರುತ್ತೆ ಕಣ್ರೋ. ಏನೇ ಆಗ್ಲಿ ಮಗ, ಹುಡುಗಿ ಮಾತ್ರ ಸಖತ್ತಾಗಿದ್ದಾಳೆ. ಬಿಡ್ಬೇಡ, ಪಟಾಯಿಸ್ಕೋ. ಅವನು ಮದ್ವೆ ಆಗ್ಬೇಕು ಅಂತಿದ್ದಾನೆ ಕಣೋ. ಏಯ್, ಮದ್ವೆ ಆಗಕ್ಕೆ ಪಟಾಯಿಸ್ಕೊಂತ ಇರೋದು. ನೋಡೋಕೆ ಅಮೂಲ್ ಬೇಬಿ ತರ ಇದ್ದಾನೆ. ಇವನ್ಗೆ ನೀವ್ ಹೇಳ್ಕೊಡ್ಬೇಕಾ? ಬಿಟ್ರೆ 12 ಅಮೂಲ್ ಬೇಬಿನ ಹುಟ್ಟಿಸ್ಬಿಡ್ತಾನೆ.
ನಾನು ಇಲ್ಲಿಗೆ ಬಂದಿರೋ ವಿಷಯ ನಿನ್ಗೆ ಯಾರು ಹೇಳಿದ್ರು? ಮತ್ಯಾರು? ನಿನ್ ಕ್ಲೋಸ್ ಫ್ರೆಂಡ್ಸ್. ಹೌದಾ? ಇರೋ ಒಂದು ನಿಮಿಷ. ಎಲ್ಲಿದ್ದೀರಪ್ಪ? ಮಮ್ಮಿಗೆ ಯಾರಪ್ಪ ನಂಬರ್ ಕೊಟ್ಟಿದ್ದು? ನಾನೇ ಕೊಟ್ಟಿದ್ದು. ಅಲ್ಕ ನನ್ನ ಮಕ್ಕಳ, ನಾಯಿ ನನ್ನ ಮಕ್ಕಳ, ಮಾನ ಮರ್ಯಾದೆ ಒಂದು ಸ್ವಲ್ಪನೂ ಇಲ್ಲರಿ ನಿಮಗೆ. ನಾನು ಊರಿಗೆ ಬಂದಿರೋ ವಿಷಯ ಊರಲ್ಲಿರೋ ಎಲ್ರಿಗೂ ಹೇಳ್ಕೊಂಡು ತಿರ್ಗಾಡ್ತಿದ್ದೀರಾ? ನನ್ನ ಮಾನ ಮರ್ಯಾದೆ ಜೀವನ ಎಲ್ಲ ಹಾಳು ಮಾಡ್ಬೇಕು ಅಂತ ಕಾಯ್ತಿದ್ದೀರಾ ನನ್ನ ಮಕ್ಕಳ್ರ? ಯಾಕೆ ಮಾವ ಅವ್ರಿಗೆ ಇಷ್ಟೊಂದು ಬೈತಾ ಇದ್ಯಾ? ಮತ್ತಿನ್ನೇನು, ನಿನಗೆ ಹೇಳ್ದಂಗೆ ಊರಲ್ಲಿರೋ ಎಲ್ಲ ಹೆಣ್ಮಕ್ಳಿಗೆ ಹೇಳಿದ್ರೆ ನನ್ನ ಗತಿ ಏನಾಗ್ಬೇಡ. ಹೌದಲ್ವಾ? ಕುಡಿಲಿ. ಬೇವರ್ಸಿ, ನಿನ್ ಮುಖ ದೆವ್ವ ತಿನ್ನ, ನಿನ್ ಕೈ ನಾಗರ ಕಡಿಯ. ಯಾರಿಗೆಲ್ಲಾದ್ರೂ ಹೆಂಗಾದ್ರೂ ಇದ್ರೆ ನಿಂಗೇನೋ? ಕಂಡೋರ್ ಮನೆ ಹಾಳು ಮಾಡಕ್ಕೆ ಕಾಯ್ತಾ ಇರ್ತೀರಾ? ನಿಮ್ ಮಕ ಮುಚ್ಚ. ಯಾಕಾದ್ರೂ ಬದುಕಿದಿರೋ ಭೂಮಿಗೆ ದಂಡವಾಗಿ. ಕೆಲ್ಸ ಇಲ್ದಿರೋ ಕೋತಿ ಊರ್ ಹಾಳು ಮಾಡೋಕ್ ಕೆಲ್ಸ ಮಾಡ್ತಂತೆ. ನಿಮ್ದು ಆ ಕೋತಿ ಜಾತಿನೇ. ಮಗನೇ ಬೇಕಿತ್ತ ನಿಂಗೆ? ಒಂದ್ ಹುಡುಗಿ ನಾನು ಬೀಳ್ತಾ ಇಲ್ಲ. ಬಿಡಿಸೋದಾಯ್ತು. ಕಾಲೇಜ್ ಓದ್ತಿರೋ ಹುಡುಗಿರೋ ದರ್ಶನ್ ಫ್ಯಾನ್ ಆಗಿ ಬಾಸ್ ಫಿಲಮ್ ನ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಲಿಲ್ಲ ಅಂದ್ರೆ ವ್ಯಾಲ್ಯೂನೇ ಇರಲ್ಲ. ಹೌದು ಕಣೆ. ನಿನ್ ಬಾಯ್ ಫ್ರೆಂಡ್ ಗೆಳಿ 3 ಟಿಕೆಟ್ ತರ್ಸೆ. ಅಯ್ಯೋ ಅವನಾ? ಅವ್ನು ನನಗೆ ಟಿಕೆಟ್ ಇಲ್ಲ ಅಂತ ಬಾಯ್ ಬಿಡ್ಕೋತಾವನೆ, ಇನ್ನು ನಮಗ್ ತರ್ತಾನ? ಹಂಗಂದ್ರೆ ಈ ಸಲ ಫಿಲಮ್ ಕ್ಯಾನ್ಸಲ್. ಆಯ್ತು ಬಿಡು, ಆಯ್ತು. ಹಾಗಾದ್ರೆ ಈ ಸಲ ಫಸ್ಟ್ ಡೇ ಫಸ್ಟ್ ಶೋ ನೋಡೋದ್ ಬೇಡ್ವಾ? ನೋಡ್ಬೇಕು. ಮತ್ತೆ ಬೇಡ ಅಂತಿದ್ಯಾ? ಆನ್ಲೈನ್ ಅಲ್ಲಿ ಟಿಕೆಟ್ ಸಿಗುತ್ತಾ ಅಂತ ನೋಡು. ಬೇಗ ಚೆಕ್ ಮಾಡಿ. ಎರಡೇ ಇದೆ ಕಣೆ. ಹೌದಾ? ನಾವಿಬ್ರೇ ಹೋಗೋಣ, ಭೂಮಿ ಬರಲ್ಲ ಅಲ್ವಾ? ಭೂಮಿ ಹೌದು. ನಾನು ಹೇಳಿಲ್ವಾ? ಬಾ ನಡಿ ಹೋಗೋಣ. ಬಾ. ಎಷ್ಟು ಒಳ್ಳೆವಳು ನಮ್ ಭೂಮಿ. ಬಾಸ್ ಪಿಕ್ಚರ್ ಟಿಕೆಟ್ನೇ ತ್ಯಾಗ ಮಾಡ್ಬಿಟ್ಲು. ಎಲ್ಲಿಗೆ ಹೋಗ್ತಿದ್ದೀರಾ? ಕುರುಕ್ಷೇತ್ರ ನೋಡಕ್ಕೆ. ಮತ್ ನಾನು? ನೀನ್ ಬರಲ್ಲ ಅಂದ್ಯಲ್ಲ. ಬಾಯ್. ನಾನ್ ಬರಲ್ಲ ಅನ್ನ. ಅಯ್ಯೋ, ಪ್ರಾಬ್ಲಮು ಟೆನ್ಷನು 10,000 ಯಾರಪ್ಪ ಕೊಡ್ತಾರೆ? ಕೊಡ್ರ. ಯಾಕೋ ಹೀಗೆ ಆಡ್ತಾ ಇದ್ಯಾ? ನಿನಗೇನು 10,000 ತಾನೇ ಬೇಕು? ನಾನು ಟ್ರಾನ್ಸ್ಫರ್ ಮಾಡ್ತೀನಿ ಬಿಡು. ಟ್ರಾನ್ಸ್ಫರ್? ಆಕಾಶ್, ಎಷ್ಟು ಸರಿ ಹೇಳಿದ್ದೀನಿ ನಿನ್ಗೆ ಅವ್ನಿಗೆ ದುಡ್ಡು ಕೊಡ್ಬೇಡ ಅಂತ? ಎಷ್ಟು ಸರಿ ಹೇಳೋದು ನಿನ್ಗೆ? ಏನಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದೀಯ ನೀನು? ಗೆಳೆಯ, ಅವ್ನು ಸರಿಯಾಗಿಲ್ಲ. ಬಾರೋಣ ಪಕ್ಕಕ್ಕೂ ಮಾತಾಡೋಣ. ಬಾ. ಬೇಡ, ಹೋಗ್ಬೇಡ. ಅಯ್ಯೋ ಬಾರೋ ಗೆಳೆಯ. ಬೇಡ, ನನ್ನ ಮಾತು ಕೇಳು. ಬಾರೋ ಗೆಳೆಯ. ಅಯ್ಯೋ ಬಿಡ್ರು. ಯಾಕೆ ಸರ್ ಈಗ ಆಡ್ತಾ ಇದ್ದೀರಾ? ನನಗೆ ಪ್ರಾಬ್ಲಮ್ ಇದ್ರೆ ನೀವು ಸಹಾಯ ಮಾಡಲ್ವಾ? ಫ್ರೆಂಡ್ಸ್ ಆಗದೆ ಇನ್ಯಾರು ಆಗ್ತಾರೆ ಹೇಳಿ? ನನ್ನ ಮಾತು ಕೇಳು. ಇಲ್ಲ ಅಣ್ಣ, ನನಗೆ ಫ್ರೆಂಡ್ಸೇ ಮುಖ್ಯ. ಫ್ರೆಂಡ್ಸ್ ಹೆಲ್ಪ್ ಮಾಡ್ಲೇಬೇಕು. ನಾನು ಹೆಲ್ಪ್ ಮಾಡ್ತೀನಿ ಅವನಿಗೆ. ಆಕಾಶ್ ಚಿನ್ನದಂತ ಹುಡುಗ. ಹೋಗ ಮಕ್ಕಳ, ಎಷ್ಟು ಹಾಳು ಮಾಡ್ತೀರಾ ಇನ್ನ? ನಿಮ್ ಜನ್ಮಕ್ಕೆ. ಊಟ ಚೆನ್ನಾಗಿದ್ಯಾ? ನಾನೇ ಹೇಳಿ ಮಾಡ್ಸಿರೋದು. ತಿನ್ನು. ಸಾಕಮ್ಮ, ಸಾಕು. ನಂಗ್ ಸಾಕು. ದುಡ್ಡನ್ನ ಫ್ರೆಂಡ್ಸ್ ಕೊಡೋ ಬದಲು ಬ್ಯಾಂಕಲ್ಲಾದ್ರೂ ಇಟ್ಟಿದ್ರೆ ಸ್ವಲ್ಪ ಬಡ್ಡಿನಾದ್ರೂ ಬರೋದು. ಏನೊಂದು 10,000 ಬಂದಿರೋದಾ? ಅದೇ 10,000 ಕಷ್ಟಕ್ಕಾಗ್ತಿರ್ಲಿಲ್ವಾ? ಅಮ್ಮ, ನಮಗ್ ಫ್ರೆಂಡ್ಸ್ ಇದ್ರೆ ನಮಗ್ ತೊಂದ್ರೆನೇ ಬರಲ್ಲ ಅಂತೆ. ಸೊ ಎಲ್ಲಾ ಪ್ರಾಬ್ಲಮ್ಗಿರೋದು ಒಂದೇ ಒಂದು ಮೆಡಿಸಿನ್. ಏನದು? ಫ್ರೆಂಡ್ಸ್. ಹೌದಣ್ಣ. ಅಲ್ಲಪ್ಪ, ನೀನ್ ದುಡ್ಡು ಕೊಟ್ಟ ಹಾಗೆ ಅವ್ರು ವಾಪಸ್ ಕೊಡ್ಬೇಕಲ್ಲ. ಅಲ್ಲಮ್ಮ, ನಿನಗೆ ಯಾಕೆ ಫ್ರೆಂಡ್ಸ್ ಮೇಲೆ ನಂಬಿಕೆನೇ ಇಲ್ಲ? ಅಣ್ಣ, ಅಮ್ಮ ಲವ್ ಮಾಡ್ತಿರ್ಬೇಕಾದ್ರೆ ಅಮ್ಮನ್ ಫ್ರೆಂಡು ಅಮ್ಮನ್ ಬಾಯ್ ಫ್ರೆಂಡ್ನೇ ಕರ್ಕೊಂಡ್ ಹೋಗ್ಬಿಟ್ಟಿದ್ಲು. ಅದಕ್ಕೆ ನಂಬಿಕೆ ಇಲ್ಲ ಅಮ್ಮಂಗೆ. ಇದ ಮ್ಯಾಟರ್. ಇರ್ಬೋದು. ನೀನ್ ಕರೆಕ್ಟ್ ಆಗಿ ಹೇಳ್ದೆ. ಹೋಗ್ರೋ, ನಿಮಗ್ ಬುದ್ಧಿ ಹೇಳಕ್ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ಈಗಿನ ಕಾಲದ ಮಕ್ಕಳು ದೊಡ್ಡವ್ರ ಮಾತೆ ಕೇಳೋದಿಲ್ಲ. ಏನೇ ಹೊಸ ಮೊಬೈಲ್ ಸಿಕ್ತು ಅಂತ ಆಗ್ಲೇ ಬಿಸಿ ಆಗ್ಬಿಟ್ಯಾ? ಹ್ಞೂ ಅಪ್ಪ, ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ತಿದ್ದೆ. ಮಾಡು, ತಪ್ಪಲ್ಲ. ಆದರೆ ಓದೋದ್ರ ಕಡೆ ಗಮನ ಬಿಡ್ಬೇಡ. ನೀನು ತುಂಬಾ ದೊಡ್ಡ ಆಫೀಸರ್ ಆಗ್ಬೇಕು ಅಂತ ಕನ್ಸ್ಕೊಂಡಿದ್ದೀನಿ ಕಣೋ. ಖಂಡಿತ ಆಗ್ತೀನಿ ಅಪ್ಪ. ರೀ ಭೂಮಿ, ನಿಂತ್ಕೊಳ್ರಿ. ಏನ್ರಿ ನೀವು ನೋಡ್ದಂಗೆ ಹೋಯ್ತೀರಾ? ಈಗಿನ ಕಾಲದ ಹುಡುಗಿರಿಗೆ ಸ್ವಲ್ಪನೂ ಕನ್ಸರ್ನೇ ಇಲ್ಲಪ್ಪ. ಕನ್ಸನ್ ತೋರ್ಸೋಕೆ ನೀವೇನ್ ನನ್ನ ರಿಲೇಟಿವಾ? ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಮಹದಾಯಿ ನೀರಿನ ಬಗ್ಗೆನಾ, ಕಾವೇರಿ ನೀರಿನ ಬಗ್ಗೆನಾ? ಎರಡೂ ಅಲ್ಲ, ಕೃಷ್ಣ ಮೇಲ್ದಂಡ ಯೋಜನೆ ಬಗ್ಗೆ. ಮಾವ, ಹಾಗಿದ್ರೆ ಮಾತಾಡಿ. ನಂದು ಥಾಟ್ ಸೇಮು, ಗುಣನೂ ಸೇಮು, ಅದಕ್ಕೆ ಇಬ್ರು ಸೇರಿ. ಯಾವಾಗ ಬಂದೆ ಮಾವ? ನೀನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಅಲ್ಲ ಮಾವ, ನಾನು 2 ದಿನ ಕಾಣಲಿಲ್ಲ ಅಂತ ಯಾವ್ದೋ ಆಂಟಿಯಿಂದ ಬಿದ್ದಿದ್ಯಾ?
ಮಾವ ನಿಮ್ಮ ಮಾವನ ಮಗಳು ಕಾಯ್ತಾ ಇದ್ದೀನಿ. ಊರಿಗೆ ಬಂದಿದ ತಕ್ಷಣ ಒಂದು ಕಾಲ್ ಮಾಡ್ಬೇಕಂತ ಗೊತ್ತಾಗಲ್ವಾ ನಿಂಗೆ?